ಫಸ್ಟು ಅವ್ರಿಗೆ ಓಟ್ ಹಾಕಿದ್ದು, ಅದೇ ಚಂಡು ಅವ್ರಿಗೆ. ಈ ಸರಿ ಇನ್ನೊಬ್ರಿಗೆ ಓಟ್ ಹಾಕ್ತೀವಿ. ಹಿಂಗೆ ಪ್ರತಿ ಸರಿನೂ ಚೇಂಜ್ ಮಾಡ್ತಿರ್ತೀವಿ. ಆವಾಗಲೇ ದಾರಿ ಇರ್ತವೆ, ಇಲ್ಲಾಂದರೆ ದಾರಿ ತಪ್ಪಿಡ್ತವೆ ಬಡ್ಡೆ ತಾವು. ಅದು ನೋಡಿ, ನಾವು ಪರಂಪರೆಯಾಗಿ ನಮ್ಮ ಮನೆಯಲ್ಲಿ ಒಂದೇ ಪಾರ್ಟಿಗೆ ಓಟ್ ಹಾಕ್ಕೊಂಬರ್ತಾ ಇರೋದು. ಅದಕ್ಕಾಗಿ ನಾವು ಅದನ್ನೇ ಫಾಲೋ ಮಾಡ್ಕೊಂಬರೋದು ಉತ್ತಮ ಅನಿಸುತ್ತೆ. ಅದು ಅಲ್ದಿರ ನಾವು ಮನೆಯಲ್ಲೆಲ್ಲ ಚಡ್ಡಿ ಹಾಕ್ಕೊಂಡೇ ಓಡಾಡೋದು. ನಾವು ಆ ಚೆಂಡು ಹೂವು ಹಾಕಿದ್ರೆ ನಮ್ಮೆಲ್ಲ ಚೆಂಡು ಹೂವು ಹಾಕ್ಬಿಡ್ತಾರೆ. ಅವೆಲ್ಲ ಆಗೋಕ್ಕಿಲ್ಲ. ಹೆಂಗಿದ್ರು ಇವರು ಇನ್ನೊಬ್ಬರು ಬಸ್ ಕೊಟ್ಟವ್ರೆ, ಕರೆಂಟ್ ಕೊಟ್ಟವ್ರೆ, ಇನ್ನೂ ಏನನ್ನ ಕೊಟ್ಟವ್ರೆ, ಅವ್ರಿಗೆ ಹಾಕವ ನೋಡವ. ನಾನು ಈ ಸತಿ ಯೋಚನೆ ಮಾಡಿ ಯಾರಿಗೆ ಯೋಚನೆ ಮಾಡಿ ಓಟ್ ಹಾಕಬೇಕು ಅಂತ ನಾನು ತುಂಬ ಯೋಚನೆ ಮಾಡಿದ್ದೀನಿ. ಸೊ ನಾನು ಯೋಚನೆ ಮಾಡಿ ಓಟ್ ಹಾಕ್ತೀನಿ. ಯಾರಿಗೆ ಯೋಚನೆ ಮಾಡಿದ್ದೀನಿ ಅಂತ ನಿಮಗೆ ಹೇಳಲ್ಲ ನಾನು, ಆದರೆ ಯೋಚನೆ ಮಾಡಿ ಓಟ್ ಹಾಕ್ತೀನಿ. ಈ ಯೋಚನೆನೇ ನಂದು. ನೋಡಿ, ಇದು ಎಲ್ಲ ವೋಟಿಂಗ್ ವೆರಿ ರೆಸ್ಪಾನ್ಸಿಬಲ್ ವರ್ಕ್ ಅಲ್ವಾ. ಸೊ ನಾನು ತುಂಬ ಇರ್ರೆಸ್ಪಾನ್ಸಿಬಲ್ ಪರ್ಸನ್. ಸೊ ನಾನು ವೋಟ್ ಎಲ್ಲ ಮಾಡಲ್ಲ.